ರುಬ್ಬಿರೋ ಅಂತ ದೋಸೆ ಹಿಟ್ಟಿನ ಒಳಗೆ ಒಂದು ಗ್ಲಾಸ್ ಅಲ್ಲಿ ಬಿಸಿ ನೀರ್ನ ಇಟ್ಟು ನೋಡಿ ಜಾದುನೆ ಆಗುತ್ತೆ ಸ್ನೇಹಿತರೆ. ಯಾರಿಗೆಲ್ಲ ಅಕ್ಕಿ ಹಿಟ್ಟು ಉಬ್ಬೋದೇ ಇಲ್ಲ ಅನ್ನೋರು ಈ ಒಂದು ಟಿಪ್ಸ್ ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮಾಡೋ ಅಂತ ಇಡ್ಲಿ ಅಥವಾ ದೋಸೆ ತುಂಬಾನೇ ಮೃದುವಾಗಿರುತ್ತೆ ಸ್ನೇಹಿತರೆ. ಈ ಟಿಪ್ಸ್ ನಂತೂ ಖಂಡಿತ ನೀವು ಫಾಲೋ ಮಾಡಿ. ನಮಸ್ಕಾರ ಎಲ್ಲರಿಗೂ ಸಹ ಯಶಿಕಾ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬಾನೇ ಉಪಯುಕ್ತ ಆಗುವಂತ ಕೆಲವೊಂದು ಟಿಪ್ಸ್ ನ ತಂದಿದ್ದೀನಿ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅದರಲ್ಲಿ ಫಸ್ಟ್ ಟಿಪ್ ಏನು ಅಂತ ನೋಡೋಣ. ನೋಡಿ, ನಾವು ಕುಕ್ಕರಲ್ಲಿ ಸಾಂಬಾರೇ ಆಗಲಿ ಅನ್ನಕ್ಕೆ ಆಗಲಿ ಇಟ್ಟಿರ್ತೀವಿ. ನಮಗೆ ಬೇಗ ಎಲ್ಲಾದರೂ ಹೋಗಬೇಕು ಅಂದಾಗ ಈ ಒಂದು ವಿಸಿಲ್ ಗ್ಯಾಸು ಬೇಗ ಔಟ್ ಆಗಬೇಕು ಅಂದರೆ ನಾವು ಅದು ವಿಸಿಲ್ ಹೋಗೋವರೆಗೂ ಕಾಯಬೇಕಾಗುತ್ತೆ. ಆಗ ಏನು ಮಾಡಬೇಕು ಅಂದರೆ ಈ ಒಂದು ಟಿಪ್ನ ಫಾಲೋ ಮಾಡಿ. ಈ ಒಂದು ಕುಕ್ಕರ್ನ ತೆಗೆದುಕೊಂಡೋಗಿ ಟ್ಯಾಪ್ ಕೆಳಗಡೆ ಇಟ್ಬಿಟ್ಟು ನಲ್ಲಿನ ಆನ್ ಮಾಡಿಬಿಟ್ಬಿಡಿ. ಒಂದು 10 ರಿಂದ 15 ಸೆಕೆಂಡ್ ಒಳಗಡೆ ಇದು ಕೂಲ್ ಆಗ್ಬಿಡುತ್ತೆ ಸ್ನೇಹಿತರೆ. ಅದರಲ್ಲಿರುವಂತ ಗ್ಯಾಸ್ ಎಲ್ಲ ಹೊರಗಡೆ ಹೋಗಿ ವಿಸಿಲ್ ನಮ್ಗೆ ಈಸಿಯಾಗಿ ತೆಕ್ಕೋಬಹುದು. ಯಾವುದೇ ರೀತಿ ನೋಡಿ ಗ್ಯಾಸೇ ಇಲ್ಲ, ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ. ಈ ರೀತಿ ನಮ್ಗೆ ಅರ್ಜೆಂಟ್ಗೆ ಬೇಕು ಅಂದಾಗ ಈ ಒಂದು ಟಿಪ್ಪು ನಮ್ಗೆ ತುಂಬಾನೇ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಾವು ನೋಡ್ತಾ ಇರ್ಬೋದು, ಒಂದು 10 ರಿಂದ 15 ಸೆಕೆಂಡ್ ಅಷ್ಟೇ. ಈ ರೀತಿ ಇಟ್ಬಿಟ್ಟು ನೀವು ಈಸಿಯಾಗಿ ಬೆಳಿಗ್ಗೆ ಹೊತ್ತು ನಿಮ್ಗೆ ಆ ಟೈಮ್ ಇಲ್ಲ ಅಂದಾಗ ಅರ್ಜೆಂಟ್ ಬೇಕು ಅಂದಾಗ ಮಾತ್ರ ಈ ಒಂದು ಟಿಪ್ ನ ಯೂಸ್ ಮಾಡ್ಕೋಬಹುದು ನಾವು. ಇವಾಗ ತೆಗೆದು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ಗ್ಯಾಸ್ ಎಲ್ಲ ಈಸಿಯಾಗಿ ರಿಮೂವ್ ಆಗ್ಬಿಟ್ಟಿದೆ. ನಾವು ಟ್ಯಾಪ್ ಕೆಳಗಡೆ ಇಟ್ಟಾಗ ಅದು ಬೇಗನೆ ಕೂಲ್ ಆಗಿ ಅದರಲ್ಲಿರುವಂತ ಹೇರ್ ಎಲ್ಲ ಔಟ್ ಆಗ್ಬಿಡುತ್ತೆ ಸ್ನೇಹಿತರೆ. ಈ ಒಂದು ಟಿಪ್ ಇಷ್ಟ ಆದ್ರೆ ನೀವು ಸಹ ಈ ಒಂದು ಟಿಪ್ ನ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಟಿಪ್ ಏನು ಅಂತ ನೋಡೋಣ. ನೋಡಿ, ಮನೆಯಲ್ಲಿ ನಾವು ಚಾಕುಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ನಾವು ಇದು ಶಾರ್ಪ್ ಇಲ್ಲ, ಶಾರ್ಪ್ನೆಸ್ ಕಡಿಮೆ ಆಗಿದೆ ಅಂದಾಗ ನಾವ್ ಏನ್ ಮಾಡ್ತೀವಿ, ಹೊರಗಡೆ ಹೋಗಿ ಶಾರ್ಪ್ ಮಾಡ್ಕೊಂಡ್ ಬರಕ್ಕೆ ನಮ್ಗೆ ಟೈಮ್ ಇರಲ್ಲ ಅಂದಾಗ ಈ ಒಂದು ಟಿಪ್ ನ ನಾವು ಯೂಸ್ ಮಾಡ್ಕೋಬಹುದು. ಮನೆಯಲ್ಲಿರೋಂತ ಈ ರೀತಿ ಕಾಫಿ ಕಪ್ಗಳಂತೂ ಇದ್ದೇ ಇರುತ್ತಲ್ವಾ. ಇದು ಹೊಡೆದೋಗಿದೆ, ನಾನು ಈ ಶಾರ್ಪ್ ಮಾಡ್ಕೊಳಕೋಸ್ಕರನೇ ಈ ಒಂದು ಕಪ್ನ ಇಟ್ಕೊಂಡಿದೀನಿ ನೋಡಿ. ಆ ಕಪ್ನ ಈ ರೀತಿ ಉಲ್ಟಾ ಮಾಡ್ಕೊಂಡು ಚಾಕುಗಳನ್ನ ಈ ರೀತಿ ಉಜ್ಕೊಂತಾ ಇರ್ಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ವಾ, ಈ ರೀತಿ ಮಾಡ್ಕೊಳೋದ್ರಿಂದ ತುಂಬಾನೇ ಹರಿತ ಆಗುತ್ತೆ ಚಾಕುಗಳು. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನಾವು ಹೊರಗಡೆ ಕೊಟ್ಟು 50-60 ರೂಪಾಯಿ ಕೊಟ್ಟು ನಾವು ಶಾರ್ಪ್ ಮಾಡ್ಕೊಳೋಕ್ಕಿಂತ ಮನೆಯಲ್ಲಿರುವಂತಹ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ನಾವು ಈಸಿಯಾಗಿ ಚಾಕುಗಳನ್ನ ಹರಿತ ಮಾಡ್ಕೋಬಹುದು. ನೋಡ್ತಾ ಇರ್ಬೋದಲ್ಲ ನೋಡಿ, ನೀವೇ ನೋಡ್ತಾ ಇದ್ದೀರಾ. ಇವಾಗ ಬೇಕಿದ್ರೆ ನಿಮ್ಗೆ ಒಂದು ಈರುಳ್ಳಿನ ಕಟ್ ಮಾಡಿ ಸಹ ನಿಮ್ಗೆ ತೋರಿಸ್ತೀನಿ ನೋಡಿ, ಎಷ್ಟು ಶಾರ್ಪ್ ಆಗಿದೆ ಅಂತ ನೀವೇ ಲೈವ್ ಅಲ್ಲಿ ನೋಡ್ಬೋದು. ಈ ರೀತಿ ನಿಮ್ಗೆ ಹೊರಗಡೆ ಹೋಗಿ ಮಾಡಿಸ್ಕೊಳಕ್ ಆಗಲ್ಲ, ಟೈಮ್ ಇದ್ರೆ ಹೋಗಿ ಮಾಡಿಸ್ಕೊಳ್ಳಿ. ಇಲ್ಲ ಅಂತಂದ್ರೆ ನೋಡಿ, ಮನೆಯಲ್ಲಿರುವಂತಹ ವಸ್ತುಗಳು ಒಂದು ಕಪ್ ಇದ್ರೆ ಸಾಕು. ಕಾಫಿ ಕಪ್ ಯಾವ್ದಾದ್ರೂ ಪರವಾಗಿಲ್ಲ, ಇಲ್ಲ ಮಣ್ಣಿನ ದೀಪ ಇದ್ರೂ ಪರವಾಗಿಲ್ಲ, ಈಸಿಯಾಗಿ ನಾವು ಚಾಕುಗಳನ್ನ ಶಾರ್ಪ್ ಮಾಡ್ಕೋಬಹುದು. ಈಗ ಮುಂದಿನ ಟಿಪ್ ನೋಡೋಣ. ನೋಡಿ, ನಾವು ಅಕ್ಕಿ ಹಿಟ್ಟನ್ನ ರುಬ್ತೀವಿ. ರುಬ್ದಾಗ ಏನ್ ಮಾಡ್ತೀವಿ, ಕೆಲವೊಬ್ರಿಗೆ ಈ ಒಂದು ಮಳೆಗಾಲದಲ್ಲಂತೂ ಅದು ಉಬ್ಬದೇ ಇಲ್ಲ. ದೋಸೆ ಇಡ್ಲಿ ಮಾಡ್ಬೇಕು ಅಂತಂದ್ರೆ ನಮ್ಗೆ ಹಿಟ್ಟು ಉಬ್ಬಿಲ್ಲ ಅಂತ ತುಂಬಾನೇ ತೊಂದರೆ ಪಡ್ತಾ ಇರ್ತಾರೆ ಕೆಲವರು. ನೋಡಿ, ಈ ಒಂದು ಈಸಿ ಟ್ರಿಕ್ಸ್ ನ ನೀವು ಫಾಲೋ ಮಾಡಿ. ಹಿಟ್ಟು ರುಬ್ಬಿದ ತಕ್ಷಣ ನಮ್ ಕೈಗಳಿಂದಾನೇ ನೀಟಾಗಿ ಕೈನ ವಾಶ್ ಮಾಡ್ಕೊಂಡು ನಮ್ ಕೈಗಳಿಂದಾನೇ 1-2 ನಿಮಿಷ ನಾವು ಈ ರೀತಿ ಹಿಟ್ಟನ್ನ ಕಲ್ಸ್ಕೋಬೇಕಾಗುತ್ತೆ. ಈ ರೀತಿ ನಾವು ಕೈಯಿಂದ ಕಲ್ಸ್ಕೊಂಡಾಗ ಬೇಗನೆ ಅದು ಹಿಟ್ಟು ಅನ್ನೋದು ಉಬ್ಬುತ್ತೆ ಸ್ನೇಹಿತರೆ. ನೋಡಿ, ಕೈಯಲ್ಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಗ್ಲಾಸ್ ಅಲ್ಲಿ ಬಿಸಿ ಇರುವಂತ ನೀರು ನೋಡಿ, ಮುಟ್ಟಿದ್ರೆ ಸ್ವಲ್ಪ ಬಿಸಿ ಇರಬೇಕು. ಆ ತರ ಇರುವಂತಹ ಒಂದು ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಅಷ್ಟು ನಾನು ನೀರ್ನ ತೆಗೆದುಕೊಂಡಿದ್ದೀನಿ. ತೆಕ್ಕೊಂಡು ಈ ಒಂದು ಹಿಟ್ಟು ಏನಿದೆ ಅಲ್ವಾ, ರುಬ್ಬಿರುವಂತ ಹಿಟ್ಟು ಸೆಂಟ್ರಿಗೆ ಈ ಗ್ಲಾಸ್ ನ ಇಟ್ಬಿಡ್ಬೇಕು. ಇಟ್ಬಿಟ್ಟು ನೋಡಿ, ನಾನು ಇಡ್ಲಿ ಕುಕ್ಕರ್ ಅಲ್ಲಿ ನಾನು ಉಬ್ಬಕ್ಕೆ ಇಟ್ಟಿದ್ದೀನಿ. ಕ್ಯಾಪ್ ಹಾಕ್ಬಿಟ್ಟು ಬೇಕಿದ್ರೆ ನೀವು ಒಂದು ಕಾಟನ್ ಬಟ್ಟೆನ ಈ ರೀತಿ ಕವರ್ ಮಾಡ್ಕೋಬಹುದು. ನಾನು ಒಂದು ಬಟ್ಟೆನ ಈ ರೀತಿ ಕವರ್ ಮಾಡ್ಬಿಟ್ಟು ಓವರ್ ನೈಟ್ ನಾನು ಇಲ್ಲೇ ಬಿಟ್ಬಿಡ್ತಾ ಇದ್ದೀನಿ. ಕೆಲವೊಬ್ರು ಬೇಕಿದ್ರೆ ನೀವು ಗ್ಯಾಸ್ ಮೇಲೆ ಬೇಕಾದ್ರೆ ಒಂದು ಹೆಂಚಿಕ್ಬಿಟ್ಟು ಅದ್ರ ಮೇಲೆ ಸಹ ನೀವು ಒಂದು ಈ ರೀತಿ ಇಡ್ಬೋದು. ನಾನು ಇದೇ ರೀತಿ ಹಂಗೆ ಶೆಲ್ಫ್ ಮೇಲೆ ಇಟ್ಟು ಮಾರ್ನಿಂಗ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಹಿಟ್ಟು ಅನ್ನೋದು ಉಬ್ಬಿ ಬಂದಿದೆ ಅಂತ. ಬೇಕಿದ್ರೆ ನೀವು ಗ್ಲಾಸ್ ನ ಸಹ ನಿಮ್ಗೆ ತೆಗೆದು ತೋರಿಸ್ತೀನಿ ನೋಡಿ. ಮೊದಲು ನಾವು ಒಂದು 1/4 ಗ್ಲಾಸ್ ಅಷ್ಟು ಮಾತ್ರನೇ ಕೆಳಗೆ ಇತ್ತು ಹಿಟ್ಟು, ಇವಾಗ ಎಷ್ಟು ಮೇಲೆ ಉಬ್ಬಿದೆ ಅಂತ ನೀವೇ ನೋಡ್ಬೋದು. ಈ ಒಂದು ಮಳೆಗಾಲದಲ್ಲಿ ಹಿಟ್ಟೆ ಉಬ್ಬಲ್ಲ ಅನ್ನೋರು ಈ ಒಂದು ಟ್ರಿಕ್ಸ್ ನ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾನೇ ಯೂಸ್ ಆಗುತ್ತೆ. ನನ್ಗಂತೂ ಇದು ತುಂಬಾನೇ ಇಷ್ಟ ಆಯ್ತು ಈ ಒಂದು ಟಿಪ್ಪು. ಈಗ ಮುಂದಿನ ಟಿಪ್ ನೋಡೋಣ. ನಾವ್ ಈರುಳ್ಳಿನ ಕಟ್ ಮಾಡ್ತಾ ಇರ್ತೀವಲ್ವಾ, ಜಾಸ್ತಿ 1-2 ಆದ್ರೆ ನಾವು ಈಸಿಯಾಗಿ ಕಟ್ ಮಾಡ್ಕೊಬಿಡ್ಬೋದು. ಆದ್ರೆ ಕೆಜಿ ಗಟ್ಲೆ ಈರುಳ್ಳಿನ ನಾವು ಕಟ್ ಮಾಡ್ಬೇಕು ಅಂದಾಗ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತಲ್ವಾ, ಈ ಒಂದು ಟಿಪ್ ನ ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಕಣ್ಣಲ್ಲಿ ನೀರ್ ಬರೋದೇ ಇಲ್ಲ ಸ್ನೇಹಿತರೆ. ನೋಡಿ, ಅದೇನು ಅಂದ್ರೆ ಒಂದು ಟಿಶ್ಯೂನ ಈ ರೀತಿ ಮಣೆ ಪಕ್ಕದಲ್ಲೇ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ನೀರು ಚಿಮ್ಸ್ಕೋಬೇಕು. ನೀರು ಚಿಮ್ಸ್ಕೊಂಡು
ನಾವು ಕೆಜಿ ಗಟ್ಟಲೆ ಈರುಳ್ಳಿನ ಕಟ್ ಮಾಡ್ಕೊಂಡ್ರು ಸಹ ನಮ್ಮ ಕಣ್ಣಲ್ಲಿ ಸ್ವಲ್ಪನೂ ನೀರು ಅನ್ನೋದು ಬರೋದಿಲ್ಲ ಸ್ನೇಹಿತರೆ. ನೀವು ಎಷ್ಟು ಈರುಳ್ಳಿ ಬೇಕಾದ್ರೂ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೋಬಹುದು. ಒಂದು ಟಿಶ್ಯೂ ಪೇಪರ್ ಇಡೋದ್ರಿಂದ ಅದರಲ್ಲಿ ಈರುಳ್ಳಿಯಲ್ಲಿ ಬರುವಂತ ಗ್ಯಾಸ್ ಎಲ್ಲ ಒಂದು ಟಿಶ್ಯೂ ಹೀರ್ಕೊಳ್ಳುತ್ತೆ ಸ್ನೇಹಿತರೆ. ಅದರಿಂದ ನಮ್ಮ ಕಣ್ಣಲ್ಲಿ ಯಾವುದೇ ರೀತಿಯ ನೀರು ಅನ್ನೋದು ಬರೋದಿಲ್ಲ. ಈ ರೀತಿ ನಾವು ಸಣ್ಣ ಪುಟ್ಟ ಟ್ರಿಕ್ಸ್ ನ ಯೂಸ್ ಮಾಡ್ಕೊಂಡು ನಮ್ ಕೆಲ್ಸಗಳನ್ನ ಈಸಿಯಾಗಿ ನಾವು ಮಾಡ್ಕೋಬಹುದು ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇವಾಗ 2-3 ಈರುಳ್ಳಿನ ನಾನು ಕಟ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಶ್ರಮ ಪಡೋ ಅವಶ್ಯಕತೆ ಇಲ್ಲ. ಒಂದು ಟಿಶ್ಯೂ ಪೇಪರ್ ನ ನೆನೆಸಿ ಸೈಡ್ ಅಲ್ಲಿ ಮಣೆ ಮೇಲೆ ಇಟ್ಕೊಂಡ್ಬಿಟ್ಟು ನೀವು ಆರಾಮಾಗಿ ಕೆಜಿ ಗಟ್ಟಲೆ ಈರುಳ್ಳಿನ ಕಟ್ ಮಾಡ್ಕೋಬಹುದು. ಇದು ತುಂಬಾನೇ ಈಸಿ ಟ್ರಿಕ್ ಅಂತಾನೆ ಹೇಳ್ಬೋದು. ಯಾರಿಗೆಲ್ಲ ಈರುಳ್ಳಿನೇ ಕಟ್ ಮಾಡಕ್ ಆಗಲ್ಲ ಅನ್ನೋರು, ಕಣ್ಣೀರ್ ಬರುತ್ತೆ ಅನ್ನೋರು ಈ ಒಂದು ಟ್ರಿಕ್ಸ್ ನ ಫಾಲೋ ಮಾಡಿ. ಈಗ ಮುಂದಿನ ಟಿಪ್ ನೋಡೋಣ. ನೋಡಿ, ಆಲೂಗಡ್ಡೆ ಬೇಯಿಸಿರುವಂತಹ ಆಲೂಗಡ್ಡೆನ ನಾವು ಈ ರೀತಿ ಸುಲ್ಕೊಂಡ್ ಕುತ್ಕೊಂಡ್ರೆ ತುಂಬಾನೇ ಟೈಮ್ ಬೇಕಾಗುತ್ತೆ. ನಮ್ಗೆ ಅರ್ಜೆಂಟ್ ಆಗಿ ಆಗೋದೇ ಇಲ್ಲ. ಈ ಒಂದು ಟ್ರಿಕ್ಸ್ ನ ನೀವು ಫಾಲೋ ಮಾಡೋದ್ರಿಂದ ನಮ್ಮ ಸಮಯ ಹಾಗೂ ತುಂಬಾನೇ ಉಳಿತಾಯ ಆಗುತ್ತೆ. ನಮ್ಗೆ ಕಷ್ಟನೇ ಇರೋದಿಲ್ಲ. ನೋಡಿ, ಈ ಒಂದು ಪೂರಿ ಎತ್ತುವಂತಹ ಈ ಒಂದು ಸ್ಪೂನ್ ಇದ್ರೆ ಸಾಕು. ಈ ರೀತಿ ಉಲ್ಟಾ ಮಾಡ್ಕೊಂಡು ಸ್ಪೂನ್ ನ ಆಲೂಗಡ್ಡೆನ ಈ ರೀತಿ ಸುಮ್ನೆ ಪ್ರೆಸ್ ಮಾಡೋದಷ್ಟೇ ಸ್ನೇಹಿತರೆ. ನೋಡಿ, ಸಿಪ್ಪೆ ಎಷ್ಟು ಈಸಿಯಾಗಿ ಸಪರೇಟ್ ಆಗ್ತಾ ಇದೆ ಅಂತ ನೀವೇ ನೋಡ್ಬೋದು. ನಮ್ಗೆ ಟೈಮೇ ಇರಲ್ಲ ಅನ್ನೋವಾಗ, ಮಾರ್ನಿಂಗ್ ಟೈಮು ನಮ್ಗೆ ಟೈಮ್ ಇರೋದಿಲ್ಲ, ಮಕ್ಳಿಗೆ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಆಫೀಸ್ ಕಳ್ಸೋರು ಇರುತ್ತೆ, ಟೈಮ್ ಇರಲ್ಲ ಅಂದಾಗ ಈ ಒಂದು ಟ್ರಿಕ್ಸ್ ನ ನಾವು ಫಾಲೋ ಮಾಡ್ಕೋಬಹುದು. ನೋಡಿ, ತುಂಬಾ ಸುಲಭವಾಗಿ ನಾವು ಆಲೂಗಡ್ಡೆಯನ್ನ ಸಿಪ್ಪೆನ ಸಪರೇಟ್ ಮಾಡ್ಕೋಬಹುದು. ಸುಮ್ನೆ ಈ ರೀತಿ ಪ್ರೆಸ್ ಮಾಡ್ಕೋಬೇಕಷ್ಟೇ. ನಾವು ಜಾಸ್ತಿ ಶ್ರಮ ಪಡೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ನೋಡಿ, ಇನ್ನ ಒಂದು ಆಲೂಗಡ್ಡೆನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಪ್ರೆಸ್ ಮಾಡ್ಬೇಕು. ಈ ರೀತಿ ಪ್ರೆಸ್ ಮಾಡಿದ ತಕ್ಷಣ ಆಲ್ರೆಡಿ ಆಲೂಗಡ್ಡೆ ಬೆಂದಿರೋದ್ರಿಂದ ತುಂಬಾ ಈಸಿಯಾಗಿ ಸಿಪ್ಪೆ ಅನ್ನೋದು ಸಪರೇಟ್ ಆಗ್ಬಿಡುತ್ತೆ. ನಾವು ಕೈಯಲ್ಲಿ ಇಚ್ಕಿ ಮಾಡೋದಕ್ಕಿಂತ ಅದು ಬಿಸಿ ಇರುತ್ತೆ, ನಮ್ಗೆ ಕೈಯಲ್ಲಿ ಹಿಡ್ಕೊಳಕ್ಕೂ ಆಗೋದಿಲ್ಲ. ಈ ಒಂದು ಟ್ರಿಕ್ಸ್ ಫಾಲೋ ಮಾಡೋದ್ರಿಂದ ನಮ್ಗೆ ಕೈ ಸಹ ಸುಡೋದಿಲ್ಲ, ಹಾಗೆ ಸಮಯನೂ ಸಹ ತುಂಬಾನೇ ಉಳಿತಾಯ ಆಗುತ್ತೆ ಸ್ನೇಹಿತರೆ. ಇವಾಗ ನೋಡ್ಬೋದು, ನೀವು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಹದವಾಗಿ ಆಲೂಗಡ್ಡೆ ಅನ್ನೋದು ಸ್ಮ್ಯಾಶ್ ಆಗಿದೆ ಅಂತ. ಕೈಯಲ್ಲಿ ನಾವು ಕಿವುಚಿದ್ರು ಸಹ ಇಷ್ಟೊಂದು ಸ್ಮೂತ್ ಆಗಿ ಬರೋದಿಲ್ಲ. ಟ್ರೈ ಮಾಡಿ ನೋಡಿ, ಟಿಪ್ ಇಷ್ಟ ಆದ್ರೆ ಅಂತೂ. ಸಪರೇಟ್ ಆಗಿರುವಂತ ಸಿಪ್ಪೆನೂ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ. ಈ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿರುವಂತ ಪ್ರತಿಯೊಂದು ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.